ಓಂ ಅತ್ಯುದ್ರಿಕ್ತವಿದೋಷ ಸತ್ಸುಖಮಃ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವ ಶಕ್ತಿಭೋಗಬಲಸತ್ಸಾರಾತ್ಮದಿವ್ಯಾಕೃತಿಂ ಸೃಷ್ಟಿಸ್ಥಾನನಿರೋಧನಿತ್ಯನಿಯತಿ ಜ್ಞಾನಪ್ರಕಾಶಾವೃತಿ ಧ್ವಾಂತಾಮೋಕ್ಷವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. 359ನೇ ಪುಟದಲ್ಲಿ ಪಾಠ ಪ್ರಾರಂಭ ಆಗಬೇಕು. ಅಲ್ಲಿಯ ಭಾಷ್ಯ ಭಾಗ ಮುಕ್ತಾಯವಾಗಿದೆ. ಆದಿತ್ಯೋ ಬ್ರಹ್ಮ ಇತ್ಯಾದೇಶ, ಇಲ್ಲಿಂದ ಮಂತ್ರ ಪ್ರಾರಂಭ ಆಗಬೇಕು. ಈ ಪುಟದ ಕೊನೆಗೆ ಇತಿ ಶ್ರೀಮದ್ ಛಾಂದೋಗ್ಯೋಪನಿಷದಿ ತೃತೀಯೋಧ್ಯಾಯ ಅಂತ ಮುಗಿಸಿದ್ದಾರೆ. ಅಂದ್ರೆ 4 ಮಂತ್ರಗಳು ಅಥವಾ 3 ಮಂತ್ರಗಳು. ಈ 3-4 ಮಂತ್ರಗಳಲ್ಲಿ ಮೂರೇ ಮಂತ್ರ ಪ್ರಿಂಟ್ ತಪ್ಪಾಗಿದೆ, 4 ಅಂತ ತಪ್ಪಾಗಿದೆ, 3 ಮಂತ್ರಗಳು. ಈ 3 ಮಂತ್ರಗಳಲ್ಲಿ ನಾವಿವತ್ತು ಒಂದು ಪ್ರಾಯ ಅತ್ಯಂತ ಮಹತ್ವದ ಮತ್ತು ಹೊಸ ಸಂಗತಿಯನ್ನು ತಿಳಿಲಿಕ್ಕೆ ಹೊರಟಿದ್ದೇವೆ. ಏನು ಮಹತ್ವದ ಸಂಗತಿ, ಏನು ಹೊಸದಾದದ್ದು ಅಂತಂದ್ರೆ, ನಮ್ಮೆಲ್ಲರಿಗೂ ಕೂಡ ಯಾವಾಗಲೂ ಸಂಧ್ಯಾ ವಂದನೆಯ ಬಗ್ಗೆ ಬಹಳ ಮಹತ್ವವನ್ನು ಹೇಳಾಗ್ತಾ ಇದೆ. ಬ್ರಾಹ್ಮಣರಿಗೆ ವಿಶೇಷವಾಗಿ, ಉಳಿದವ್ರು ಬಿಟ್ಬಿಟ್ರೆ, ಉಳಿದವ್ರದ್ದು ನಾವು ವಿಚಾರ ಮಾಡ್ಲಿಕ್ಕೆ ಹೋಗೋದು ಬೇಡ, ಅವ್ರವ್ರು ಏನ್ ಮಾಡ್ತಾರೆ ಮಾಡ್ಲಿ. ನಮಗಂತರೂ ಎಲ್ಲ ಕಾಲಕ್ಕೂ ಸಂಧ್ಯಾ ವಂದನ ಬಹಳ ಮಹತ್ವದ್ದು ಅಂತ ಹೇಳ. ಈ ಸಂಧ್ಯಾ ವಂದನೆಯಲ್ಲಿ ಕೇಂದ್ರ ಬಿಂದು ಯಾರು ಅಂತ ಕೇಳಿದ್ರೆ ಸೂರ್ಯನಾಗಿದ್ದಾನೆ. ಹೌದಾ? ಅರ್ಘ್ಯ ಪ್ರದಾನ ಮಾಡುವುದು ಸೂರ್ಯನ ಅಂತರ್ಗತನಾದ ಪರಮಾತ್ಮನಿಗೆ, ಗಾಯತ್ರಿ ಜಪವನ್ನ ಮಾಡುವುದು ಸೂರ್ಯಾಂತರ್ಗತನಾದ ಪರಮಾತ್ಮನಿಗೆ, ದಿಗುಪಸ್ಥಾನವನ್ನ ಎದ್ದು ನಿಂತು ದಿಕ್ಕುಗಳಿಗೆ ನಮಸ್ಕಾರ ಮಾಡುವಾಗಲೂ ಸೂರ್ಯನಿಗೆ. ಅಂದ್ರೆ ಸೂರ್ಯನನ್ನ ಸೆಂಟರ್ ಪಾಯಿಂಟ್ ಮಾಡಿಕೊಂಡು ಉಳಿದದ್ದೆಲ್ಲ ಸಂಧ್ಯಾ ವಂದನೆಯನ್ನು ಅದಕ್ಕೆ ಸುತ್ತಿಕೊಂಡಿದ್ದಾನೆ. ಇದು ಯಾಕೆ? ನಾವು ಗಾಯತ್ರಿ ಮಹಿಮಾ ತಿಳ್ಕೊಂಡಿವಿ, ಸಂಧ್ಯಾ ವಂದನೆ ಮಹಿಮಾ ತಿಳ್ಕೊಂಡಿವಿ, ಸಂಧ್ಯಾ ಮಾಡೋಕೆಲ್ಲ ಸರಿ ಅದ. ನಾವು ಮಾಡುವ ನಿತ್ಯ ಸಂಧ್ಯಾ ವಂದನೆಯ ಮಹತ್ವ ಎಷ್ಟಿದೆ, ಇದಕ್ಕೇನ್ ಫಲ ಇದೆ, ಇದಕ್ಕೆ ವೇದದಲ್ಲಿ ಸಿಗುವಂತಹ ಆಧಾರಗಳೇನು, ಇವನ್ನೆಲ್ಲವನ್ನೂ ಕೂಡ ಇವತ್ತು ನಾವು ತಿಳಿಲಿಕ್ಕೆ ಹೊರಟಿದ್ದೇವೆ. ಇವತ್ತಿನ ದಿನಾಂಕ ಹಾಕೊಂಡು 3ನೇ ಅಧ್ಯಾಯ ಕೊನೆ ಭಾಗ ಅಂತ ಹಾಕೊಳ್ರಿ, ಪೇಜ್ ನಂಬರ್ ಹಾಕೊಳ್ರಿ 359. ಏನು ಸಂಧ್ಯಾ ವಂದನೆಯ ಮಹತ್ವ ಹೇಗೆ, ಏಕೆ, ಎರಡು ಹೆಂಗದ ಮಹತ್ವದ, ಯಾಕೆ ಹಂಗ್ ಮಾಡ್ಯಾರ ಅಂಬೋದನ್ನ ತಿಳ್ಕೊಳ್ರಿ, ಎರಡನ್ನೂ ತಿಳ್ಕೊಳ್ರಿ. ಸರಿ ಆಯ್ತಾ? ಓಕೆ, ನೋಡ್ರಿ. ಆದಿತ್ಯೋ ಬ್ರಹ್ಮ ಇತ್ಯಾದೇಶ. ಮೊದಲು ಇದರ ಭಾಷ್ಯದಲ್ಲಿ ಬಂದಿರುವಂತಹ ಒಂದು ಮಾತನ್ನ ಹಿಡಿದುಕೊಂಡು ವಿವರಣೆ ಕೊಡ್ತಿದ್ದೇನೆ. ಭಾಷ್ಯವನ್ನ ನೀವು ಆಮೇಲೆ ಓದುವಂತ್ರಿ, ಮತ್ತೆ ನಾ ಓದಿಸ್ತೀನಿ. ಏನು ಅಂತಂದ್ರೆ, ಯಾವ ವ್ಯಕ್ತಿ ಸೂರ್ಯನೆಂಬ ಪ್ರತಿಮೆಯಲ್ಲಿ ಸೂರ್ಯಾಂತರ್ಗತನಾದ ಭಗವಂತನನ್ನ ಉಪಾಸನೆ ಮಾಡ್ತಾನೋ ಗಾಯತ್ರಿ ಮೊದಲಾದ ಮಂತ್ರಗಳಿಂದ, ಅವನಿಗೆ ಏನು ಫಲ ಸಿಗುತ್ತದೆ ಅಂತ ಕೇಳಿದರೆ, ಸಕಲ ವೇದಗಳನ್ನ ಅಧ್ಯಯನ ಮಾಡಿದ ಫಲ, ಸಕಲ ವೇದಗಳನ್ನ ತಿಳಿದಾಗ ಬರುವ ಫಲ ಬರ್ತದೆ. ಮೊಟ್ಟ ಮೊದಲನೆಯದ್ದು ಸಂಧ್ಯಾ ವಂದನೆಯಲ್ಲಿ ಗಾಯತ್ರಿ ಮಂತ್ರದಿಂದ ಸೂರ್ಯನ ಉಪಾಸನೆಯನ್ನು ಮಾಡ್ತೀವಿ. ಸಂಧ್ಯಾ ವಂದನ ಅಂತ ಶಬ್ದ ಆಡಿಲ್ಲ ಆ ಭಾಷ್ಯದಲ್ಲಿ, ಆದ್ರೆ ನೀವು ಇದನ್ನ ಪೂರ್ಣ ನೋಡ್ಕೊಂಡ್ಬಿಟ್ರೆ ಅರ್ಥ ಆಗ್ತದೆ, ಏನು ಸಮಸ್ಯೆ ಇಲ್ಲ. ಸೂರ್ಯಾಂತರ್ಗತನಾದ ಭಗವಂತನ ಉಪಾಸನೆಯನ್ನ ಮಾಡುವುದರಿಂದಾಗಿ ಗಾಯತ್ರಿ ಮೊದಲಾದ ಮಂತ್ರಗಳಿಂದ ಸಕಲ ವೇದಗಳ ಅಧ್ಯಯನದ ಫಲ ಏನ್ ಬರಬೇಕೋ ಆ ಫಲ ಬರುತ್ತದೆ. ಬರೆದಿಟ್ಕೊಂಡಿರಿ. ನಿತ್ಯದಲ್ಲೂ ನಾವು ಮಾಡುವ ಸಂಧ್ಯಾ ವಂದನೆಯು ಎಷ್ಟು ಶ್ರದ್ಧೆಯಿಂದ ಕೂಡಿರಬೇಕು ಅಂದ್ರೆ, ನಾನು ಮಾಡ್ತಾ ಇರುವ ಸಂಧ್ಯಾ ವಂದನೆ ಕೇವಲ ಸಂಧ್ಯಾ ವಂದನೆ ಅಲ್ಲ, ಸಕಲ ವೇದಾಧ್ಯಯನಕ್ಕೆ ಸಮಾನವಾದ ಫಲ ಕೊಡುವ ಸಂಧ್ಯಾ ವಂದನ ಅಂತ ತಿಳಿದುಕೊಂಡು ಬರ್ಕೊಳ್ರಿ. ತಿಳಿದುಕೊಂಡು ಬರ್ಕೊಳ್ಳೋದಲ್ಲ, ಸಂಧ್ಯಾ ವಂದನೆ ಇವತ್ತು 10 ನಿಮಿಷ ಲೇಟ್ ಆದರೂ ಅಡ್ಡಿ ಇಲ್ಲ, ಪುಸ್ತಕ ನೋಡ್ಕೊಂಡು ಸವಕಾಶ ಮಾಡ್ರಿ ಅಷ್ಟು ಸಂಧ್ಯಾ ವಂದನೆಯನ್ನ. ಭಯಪಟ್ಟು ಮಾಡ್ಬೇಡ್ರಿ, ನೀವು ಭಯಪಟ್ಟು ಮಾಡೋ ಸಂಧ್ಯಾ ವಂದನೆ ಉಪಯೋಗ ಬೀಳುದಿಲ್ಲ. ಪುಸ್ತಕ ನೋಡ್ಕೊಂಡೇ ಮಾಡ್ರಿ. ಏನು ಸಂಧ್ಯಾ ವಂದನೆಗೆ ಮಹತ್ವವನ್ನು ಹೇಳ್ತಾ ಇದ್ದಾರೆ ಅಂದ್ರೆ ಏನಾಯ್ತು, ನಾವು ನಡೆಸುವ ಸಂಧ್ಯಾ ವಂದನೆಯ ಪ್ರತಿಯೊಂದು ಕ್ರಿಯೆಗಳು ಕೂಡ ಯಾರನ್ನ ಕುರಿತು ಪೂಜಿಸುವುದು, ಯಾರನ್ನ ಕುರಿತು ಧ್ಯಾನಿಸುವುದು, ಅರ್ಚಿಸುವುದು ಅಂತ ಕೇಳಿದ್ರೆ ಸೂರ್ಯ ಮಂಡಲದ ಅಂತರ್ಗತನಾದ ನಾರಾಯಣನನ್ನ ಕುರಿತೇ ಇದ್ದದ್ದು.
ಇದರ ಇದರ ಮಹತ್ವ ಏನು ಅಂತ ಕೇಳಿದ್ರೆ, ಸರ್ವವೇದಗಳನ್ನ ತಿಳಿದಾಗ, ಸರ್ವವೇದಗಳನ್ನ ಅಧ್ಯಯನ ಮಾಡಿದಾಗ ಬರುವ ಫಲವೇನೋ ಆ ಫಲ ನೀವು ಮಾಡುವಂತಹ ಒಂದು ಸಂಧ್ಯಾವಂದನೆಯಲ್ಲಿ ಇದೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸಂಧ್ಯಾವಂದನೆಯನ್ನು ಸರಿಯಾಗಿ ಮಾಡಿದರೆ ವೇದಗಳು ನಿಮ್ಮಲ್ಲಿ ವಾಸ ಮಾಡಬೇಕೆಂದು ಇಚ್ಛಿಸುತ್ತವೆ. ಏನ್ ಆಶ್ಚರ್ಯ ಎಲ್ಲಾದರೂ. ಸರಿಯಾಗಿ ಸಂಧ್ಯಾವಂದನೆ ಮಾಡ್ತಾ ಬಂದ್ರೆ ವೇದಗಳಂತಾವಂತ ನಾವ್ಯಾಕೆ ಇವನಲ್ಲಿ ವಾಸ ಮಾಡಬಾರ್ದು, ನಾವ್ಯಾಕೆ ಇವನಲ್ಲಿ ವಾಸ ಮಾಡಬಾರ್ದು. ವೇದಗಳ ವಾಸ, ವೇದಗಳ ಅಧ್ಯಯನದ ಫಲ ಇದು ಯಾವುದಕ್ಕಾಗಿ ಅಂದ್ರೆ ಕೇವಲ ಸಂಧ್ಯಾವಂದನೆ ಮಾಡಿದ್ದಕ್ಕಾಗಿ. ಓಕೆ, ಅದರಿಂದ ಸಂಧ್ಯಾವಂದನೆಯ ಮಹತ್ವವನ್ನ ಹೇಳಲಿಕ್ಕೆ ಹೊರಟು, ಅಂದ್ರೆ ಇದು ಉಪನಿಷತ್ತಿನ ಆಂತರ್ಯ ಅಭಿಪ್ರಾಯ ಏನಿದೆ ಅಂತನ್ನೋದನ್ನ ನಾವು ಕೊನೆಗೆ ನೋಡ್ಲಿಕ್ಕೆ ಹೊರಡುತ್ತೇವೆ. ಮೂಲತಃ ನಮಗೆ ಬೇಕಾದದ್ದು ಸೂರ್ಯಮಂಡಲದ ಅಂತರ್ಗತನಾದ ಭಗವಂತನನ್ನ ಆರಾಧಿಸುವ ಕ್ರಮ ಅದು ಹೇಗೆ ಅಂತ ಹೇಳಲಿಕ್ಕೆ ಹೊರಟಿದ್ದಾರೆ. ಪ್ರಾರಂಭ ಆಗ್ತಾ ಇದೆ, ನೋಡಿಕೊಳ್ಳ್ರಿ. ಆದಿತ್ಯೋ ಬ್ರಹ್ಮ ಇತ್ಯಾದೇಶ. ಆದಿತ್ಯನಲ್ಲಿ ಬ್ರಹ್ಮನ ಉಪಾಸನೆಯನ್ನ ಮಾಡ್ರಿ. ಮಂತ್ರಾರ್ಥ ಮೊದಲು ಹೇಳ್ಬಿಡ್ತೀನಿ. ಮಂತ್ರಾರ್ಥ ಮೊದಲು ಹೇಳಿ ಆಮೇಲೆ ವಿಚಾರವನ್ನು ಮಾಡ್ತಾ ಹೋಗೋಣ ಅಂತ. ಆದಿತ್ಯೋ ಬ್ರಹ್ಮ, ಸೂರ್ಯನ ಅಂತರ್ಗತನಾದ ಭಗವಂತನ ಉಪಾಸನೆ ಮಾಡ್ರಿ. ಮೇಲ್ ನೋಡ್ಲಿಕ್ಕೆ ಆದಿತ್ಯನಿಗೂ ಬ್ರಹ್ಮನಿಗೂ ಅಭಿನ್ನರಾಗಿದ್ದಾರೆ. ಸೂರ್ಯ ಹಾಗೂ ಬ್ರಹ್ಮರು ಇಬ್ಬರೂ ಅಭಿನ್ನರಾಗಿದ್ದಾರೆ ಅಂತ ಹೇಳುವ ಮಾತಿನಂತೆ ಇದೆ. ಯಾಕ ಆದಿತ್ಯ ಬ್ರಹ್ಮ ಅಂದ್ರೆ ಆದಿತ್ಯನು ಬ್ರಹ್ಮ ಅಂತಲ್ಲ, ಆದಿತ್ಯನಲ್ಲಿ ಬ್ರಹ್ಮ ಅಂತ ಇಟ್ಟುಕೊಳ್ರಿ. ಆದಿತ್ಯನಲ್ಲಿ ಬ್ರಹ್ಮನಿದ್ದಾನೆ. ತಸ್ಯ ಇತ್ಯಾದೇಶ, ಈ ಆದೇಶ ಅಂದ್ರೆ ಉಪದೇಶ ಅಂತ ಅರ್ಥ. ತಸ್ಯ ಉಪವ್ಯಾಖ್ಯಾನಂ, ಹೌದು ಸೂರ್ಯನಲ್ಲಿ ಯಾಕೆ ಭಗವಂತ ಬಂದ, ಇದರ ವಿವರಣೆಯನ್ನ ಕೊಡ್ಬೇಕಲ್ಲ ನೀವು. ಸುಮ್ಮನೆ ಸೂರ್ಯನಲ್ಲಿ ಬ್ರಹ್ಮನಿದ್ದಾನೆ ನೀವು ಹೇಳಿದ್ರೆ ನಾವು ಹ್ಞೂ ಅಂದ್ಬಿಟ್ವೆ. ಈ ಗೋಣ ಹಾಕೋರಿಗೇನು ಸಮಸ್ಯೆ ಇರಂಗಿಲ್ರಿ. ಗೋಣ ಹಾಕದೇ ಇದ್ದವ್ರನ್ನ ಕುರಿತು ಸಮಸ್ಯೆ ಬರ್ತದಲ್ಲ. ಸೂರ್ಯನಲ್ಲಿ ಬ್ರಹ್ಮ ಇದ್ದಾನೆ, ಹೌದು ಹೌದು ಹೌದು, ಯಾಕೆ ಗೊತ್ತಿಲ್ಲ ಹಿಂಗಂದ್ರೆ ಉಪಯೋಗ ಇಲ್ಲ. ಹಂಗಂಥವ್ರಿಗೆಲ್ಲ ಹೇಳಿಕ್ ಬರೋದಿಲ್ರಿ. ಅದಕ್ಕೆ ಗೋಣಾಡಿಸುವ ಮಂದಿಗಿಂತಲೂ ಗೋಣು ನೆಟ್ಟಗಿಟ್ಟು ಪ್ರಶ್ನೆ ಕೇಳೋ ಮಂದಿಗೋಸ್ಕರ ಮುಂದಿನ ಕಾರ್ಯಕ್ರಮ ಹೊರಟದ. ಏನು? ಅಸದೇವ ಇದಮಗ್ರ ಆಸೀತ್. ಎಲ್ಲಿಂದ ಶುರು ಮಾಡ್ತಾರೆ ಅಂದ್ರೆ, ಸೂರ್ಯನ ಮಂಡಲದಲ್ಲಿ ಭಗವಂತ ಯಾಕೆ ಬಂದು ನೆಲೆಸಿದ, ಅಲ್ಲಿಯವರೆಗೆ ಬರ್ಲಿಕ್ಕೆ ಪ್ರಳಯ ಕಾಲದಲ್ಲಿ ಭಗವಂತ ಹೇಗಿದ್ದ ಅನ್ನುವ ಕಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಛೇ 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 ಛೇ. ಪ್ರಳಯ ಕಾಲದಲ್ಲಿ ಇದ್ದ ಭಗವಂತ, ಅವನಿಗೇನ್ ಹೆಸರಿತ್ತು ಅಂದ್ರೆ ಅಸದೇವ ಇದಮಗ್ರ ಆಸೀತ್. ಅಸತ್ ಅಂತ ಹೆಸರಿತ್ತಂತೆ ಪ್ರಳಯ ಕಾಲದಲ್ಲಿ ಇದ್ದ ಭಗವಂತನಿಗೆ. ವಿವರಣೆಗಳನ್ನೆಲ್ಲ ಭಾಷ್ಯದಲ್ಲಿ ಬಹಳ ದೀರ್ಘವಾಗಿ ಇದೆ, ಕೊಡ್ತೀನಿ. ಸದ್ಯಕ್ಕೆ ಶಬ್ದಾರ್ಥ ನೋಡ್ಕೋತ ಹೋಗ್ಬಿಡ್ರಿ. ಭಾಷ್ಯ ಬಹಳ ಚಂದದ. ಶ್ರೀಮದಾಚಾರ್ಯರು ಪರಮಾನುಗ್ರಹ ಮಾಡಿ ಬರೆದಿದ್ದಾರೆ ನಮ್ಮ ಮೇಲೆ. ಅಸದೇವ ಇದಮಗ್ರ ಆಸೀತ್ ತತ್ಸದಾಸೀತ್. ಆ ಅಸತ್ತಿನಿಂದ ಸತ್ತು ಹುಟ್ಟಿಕೊಂಡಿತು. ಛೇ 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 ಛೇ. ಅಸತ್ತಿತ್ತಂತ, ಅಸತ್ತಿನಿಂದ ಸತ್ತು ಹುಟ್ಕೊಂಡಿತಂತ. ಅಲ್ರಿ, ಸತ್ತ ಅಂದ್ರೆ ಹೋದ ಅಂತ ಅರ್ಥ. ಹುಟ್ಕೊಳ್ತೀವಿ ಅಂತ ಏನ್ ಹೇಳ್ಬೇಕು ಎಲ್ಲರ ಅಂದ್ರೆ ಸತ್ ಹೋದ ಅಂತಿರ್ತಾರ. ಹಂಗ ಇದು ಹೆಂಗ ಅಂತ ಕೇಳಿದ್ರೆ, ಅದಕ್ಕೆ ಅಸದೇವ ಇದಮಗ್ರ ಆಸೀತ್, ಅಸತ್ತಿತ್ತು, ಅಸತ್ತಿನಿಂದ ತತ್ಸದಾಸೀತ್, ಸತ್ಯ ಬಂತು, ತತ್ ಸಮಭವತ್. ಆ ಸತ್ತು ಅಸತ್ತಿನಿಂದ ಹುಟ್ಟಿದ ಸತ್ತಿತ್ತಲ್ಲ, ಅದರ ಅರ್ಥ ಇನ್ನೊಂದು ಭಗವದ್ ರೂಪ ಅಂತ ಇಷ್ಟೇ ಅರ್ಥ. ಅಷ್ಟು ತಿಳ್ಕೊಳ್ರಿ. ಪ್ರಳಯ ಕಾಲದಲ್ಲಿ ಅಸತ್ಯಂಬ ಹೆಸರಿನಿಂದ ಭಗವಂತನಿದ್ದ. ಆ ಅಸತ್ಯಂಬ ಹೆಸರಿನ ಭಗವಂತನಿಂದ ಸತ್ ನಾಮಕನಾದ ಭಗವಂತ ಹುಟ್ಟಿಕೊಂಡ. ತತ್ ಸಮಭವತ್. ಆ ಭಗವಂತನು ಪ್ರಕೃತಿಯ ಜೊತೆಗೆ ಸಂಭೋಗ ಕ್ರಿಯೆಯನ್ನು ನಡೆಸಿದಾಗ ತದಾ ಅಂಡಂ ನಿರವರ್ತತ. ಒಂದು ಗರ್ಭವನ್ನ ಹಡೆದಳು, ಒಂದು ಮೊಟ್ಟೆ ಬಂತು. ಮೊಟ್ಟೆ ಎಂದರೆ ಗರ್ಭಚೀಲ, ಸ್ಥೂಲವಾದ ಗರ್ಭಚೀಲ, ಸೂಕ್ಷ್ಮವಾದ ಗರ್ಭಚೀಲ, ಗರ್ಭೋದಕಗಳು, ಆಮೇಲೆ ಅದರೊಳಗಡೆ ಇರುವಂತಹ ನಾಡಿಗಳಿಂದ ಸಹಿತವಾದ ಒಂದು ಮೊಟ್ಟೆ ಬಂದಿತು. ಮೊಟ್ಟೆ ಬಂದಾಗ ತತ್ ಸಂವತ್ಸರಸ್ಯ ಮಾತ್ರಾಮಶಯತ. 100 ವರ್ಷಗಳ ಕಾಲ ಅದು ಹಂಗೇ ಇತ್ತು. ತನ್ನಿರಭಿದ್ಯತ. ಆಮೇಲೆ ಅದು ಮೊಟ್ಟೆ ಒಡೀತು. ತೇ ಅಂಡಕಪಾಲೆ. ಅವು 2 ಭಾಗವಾದವು. ರಜತಂಚ ಸುವರ್ಣಂಚ ಅಭವತ್. ಬೆಳ್ಳಿಯ ಬಂಗಾರದ 2 ಭಾಗಗಳಾದವು. ಎಲ್ಲ ಪಿಕ್ಚರ್ ಇದು, ಕ್ಲೀನ್ ಪಿಕ್ಚರ್ ಇದು. ಬೇರೆ ಚಿತ್ರ ಹಾಕೋತ ಹೋಗ್ಲಿ ಬರ್ತದೆ ಮುಂದೆ. ತದ್ರಜತಂ ಸೇಯಂ ಪೃಥಿವಿ. ಅದೇನು ಆ ಮೊಟ್ಟೆಯಲ್ಲಿ ಬೆಳ್ಳಿಯ ಭಾಗ ಇತ್ತಲ್ಲ, ಅದು ಪೃಥಿವಿ ಭಾಗ. ಯತ್ ಸುವರ್ಣಂ,
ಆ ಮೊಟ್ಟೆಯಲ್ಲೇನು ಬಂಗಾರದ ಭಾಗ ಇದೆಯೋ ಅದು ದ್ಯೌಹು ಅಂದ್ರೆ ಸ್ವರ್ಗಲೋಕ. ಅರ್ಥ ಆಯ್ತಲ್ಲ, ಕೆಳಗಿನ ಲೋಕಗಳು ಮೇಲಿನ ಲೋಕಗಳು. ಅಂದ್ರೆ ಒಂದು ಮೊಟ್ಟೆ ಇತ್ತು, ಆ ಮೊಟ್ಟೆ ಒಡೀತು ಅಂದ್ರೆ ಏನು ಅಂತ ಮುಂದೆ ವೇದೇಶ ತೀರ್ಥ ಶ್ರೀಪಾದರ ವ್ಯಾಖ್ಯಾನ ಮಾಡ್ತಾರಲ್ಲಿ ಹೇಳ್ತೀನಿ. ಅಂದ್ರೆ ಒಳಗೆ ಲೋಕಗಳು ಆಗ್ಲಿಕ್ಕೆ ಅವಕಾಶ ಕೊಟ್ಟಿತು. ಮೊಟ್ಟೆ ಒಡಕೊಂಡಾಗ ಕೆಳಗಿನ ಭಾಗ ಬೆಳ್ಳಿದು, ಮೇಲಿನ ಭಾಗ ಬಂಗಾರದ್ದಾಯಿತು. ಮುಂದೆ ಯಜ್ಜರಾಯು ತೇ ಪರ್ವತಾಹ, ಅದೇನು ಜರಾಯು ಇತ್ತಲ್ಲ, ಜರಾಯು ಅಂದ್ರೆ ಏನು, ಗರ್ಭಚೀಲ, ಮಗು ಬೆಳೀತದಲ್ಲ ಗರ್ಭಕೋಶ, ಅದು ಪರ್ವತಾಹ ಪರ್ವತಗಳಾಯಿತು. ಯದುಲ್ಬಂ, ಯಾವುದು ಉಲ್ಬ ಅಂದ್ರೆ ಏನು, ಸೂಕ್ಷ್ಮವಾದ ಗರ್ಭಚೀಲ. ಹೆಂಗ್ ಸೂಕ್ಷ್ಮ ಇರ್ತದೆ ಗೊತ್ತೇನು ಗರ್ಭಚೀಲ, ಅದು ಮಗು ಹೊರಗೆ ಬಂದಾಗ ಅದರ ಮೈಗೆ ಹತ್ಕೊಂಡು ಬಂದಿರ್ತದೆ ಗರ್ಭಚೀಲ, ಅಷ್ಟು ಸೂಕ್ಷ್ಮ ಇರ್ತದೆ ಅದು. ನೋಡಿರ್ತಿರ್ಲ ಸ್ಕಿನ್, ಸಣ್ಣದೊಂದು ಸ್ಕಿನ್ ಬಂದಿರ್ತಲ್ಲ, ಅದು ಗರ್ಭಚೀಲ ಅಂತ ಕರ್ಸ್ಕೋತದ. ಯದುಲ್ಭಂ ಸಮೇಧ ನೀಹ, ಯದುಲ್ಭಂ ಯದುಲ್ಭಂ ಸರಿ. ಈಗ ಆ ಸಣ್ಣ ಗರ್ಭಚೀಲಿನಿಂದ ಸಮೇಧೋ ನೀಹಾರ, ಅದು ಯಾವುದು ಅಂದ್ರೆ ಮಂಜುಗಳು. ನಾವು ಬೆಳಗ್ಗೆ ಎದ್ದು ನೋಡ್ತೀವಲ್ಲ ಈಗ ಈ ಮಂಜುಗಳೆಲ್ಲವೂ. ಯಾ ಧಮನಯ ತಾ ನದ್ಯ, ಅವೇನು ನರಗಳಿವೆಯಲ್ಲ ಗರ್ಭಕೋಶದಲ್ಲಿ, ಚೀಲಗಳಲ್ಲಿ ಧಮನಿಗಳಿವೆಯಲ್ಲ, ಅವುಗಳೆಲ್ಲ ನದಿಗಳು ಅಂತ ಕರ್ಸ್ಕೊಳ್ತದೆ. ಯದ್ವಾಸ್ತೇಯಂ ಉದಕಂ, ಯದ್ ವಾಸ್ತೇಯಂ ಉದಕಂ, ಆ ಗರ್ಭದ ಒಳಗಿರುವ ನೀರಿದೆಯಲ್ಲ, ಹೇಳ್ತಿರ್ತಾರಲ್ಲ ಹೊಟ್ಟ್ಯಾಗ ನೀರ್ ಖಾಲಿ ಆಗ್ಯಾವ, ಕೂಸಿಗೆ ತೊಂದರೆ ಆಗ್ಲಿಕ್ಕದ ಅಂತ ತಿಳ್ಕೊಂಡು ಹೇಳ್ತಿರ್ತಾರಲ್ಲ, ಆ ವಾಸ್ತೇಯ ಏನದಲ್ಲ ಅದೇ ಸಮುದ್ರ. ಅದನ್ನ ಸಮುದ್ರ ಎಂದು ಕರೆಯುತ್ತಾರೆ. ಎತ್ತದ ಜಾಯತ್, ಆ ಗರ್ಭದಿಂದ ಹುಟ್ಟಿಕೊಂಡ ಬಂದ ಕೂಸು ಯಾವುದು ಅಂದ್ರೆ ಅಸೌ ಆದಿತ್ಯ, ಅದುವೇ ಸೂರ್ಯ ಎಂದು ತಿಳಿದುಕೊಳ್ಳಿರಿ. ಏನ್ ಬ್ಯೂಟಿಫುಲ್ ರೀ ಎಲ್ಲ, ಕಲ್ಪನಾತೀತ ಕಲ್ಪನಾತೀತ ಕಲ್ಪನೆ. ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಲಕ್ಷ್ಮೀನಾರಾಯಣರು ಯಾವ ರೂಪ ಅಂತ ಆಮೇಲೆ ವಿಚಾರ ಮಾಡ್ರಿ. ಭಗವಂತ ಲಕ್ಷ್ಮೀದೇವಿರು ಸಂಭೋಗ ಮಾಡಿದಾಗ ಆ ಲಕ್ಷ್ಮೀದೇವಿ ಒಂದು ಮೊಟ್ಟೆಯನ್ನು ಹಡದ್ಲಂತೆ. ಅದು ಪಕ್ವವಾಗಲಿಕ್ಕೆ ಕಾಲ ತೆಗೆದುಕೊಂಡು ಪೊಳ್ಳಾಯಿತಂತೆ. ಪೊಳ್ಳಾಯಿತು ಅಂದ್ರೆ ನಮಗ ತಿಳಿಲಿಕ್ಕೆ, ಅದು ಒಡೆದಿಲ್ಲ, ಮತ್ತೆ ಹಂಗ ಒಡೆದ್ರೆ ಬ್ರಹ್ಮಾಂಡ ಗೋವಿಂದ. ಪೊಳ್ಳಾಯಿತಂತೆ. ಆದರೆ ಒಂದು ಭಾಗ ಬೆಳ್ಳಗಾಯಿತು, ಒಂದು ಭಾಗ ಕೆಂಪಾಯಿತು, ಅಂದ್ರೆ ಸುವರ್ಣ ಮತ್ತು ರಜತಗಳಾದವು. ಯಾವ ಭಾಗ ಸುವರ್ಣದ್ದಾಯಿತು ಅದೆಲ್ಲ ದೇವತೆಗಳ ಲೋಕವಾಯಿತು, ಯಾವ ಭಾಗ ಬೆಳ್ಳಿದಾಯಿತು ಅದೆಲ್ಲ ನಮ್ಮ ಲೋಕಗಳಾಯಿತು. ಅದೇನು ಮೇಲ್ಭಾಗದಲ್ಲಿ ಗರ್ಭದ ಚೀಲವಿತ್ತು ಅದೆಲ್ಲ ಪರ್ವತಗಳಾಯಿತಂತೆ. ತಳ್ಳಗಿನ ಭಾಗ ಏನು ಗರ್ಭ ಚೀಲ ಇತ್ತು ಅದೆಲ್ಲ ಮಂಜುಗಳಾಯ್ತಂತೆ. ಫಾಗ್ ಬೆಳಗ್ಗೆ ಬಿದ್ದಿರ್ತದಲ್ಲ, ಬೆಳಗ್ಗೆ ಎದ್ಕೊಂಡು ನೋಡ್ತೀವ ಚಳಿಗಾಲದಲ್ಲಿ, ಅದಾಯ್ತಂತೆ. ಅದಾದ ಮೇಲೆ ಅದರ ಒಳಗಡೆಗಿರುವಂತಹ ಧಮನಿಗಳೇನಿದ್ದವು, ಸಣ್ಣ 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 ನರಗಳೇನಿದ್ದವಲ್ಲ, ಅವೆಲ್ಲ ನದಿಗಳಾದವಂತೆ. ಆ ಗರ್ಭದೊಳಗಿದ್ದ ನೀರೇನಿತ್ತಲ್ಲ ಅದೇ ಸಮುದ್ರವಾಯಿತಂತೆ. ಹೌದಾಚಾರ, ಇಷ್ಟೆಲ್ಲ ಹೇಳಿದ್ರಿ, ಕೂಸು ಯಾವುದು ಅಂತ ಹೇಳಲೇ ಇಲ್ಲಲ್ಲ. ಹಡದದ್ದು ಕೂಸು ಯಾವುದು ಅಂದ್ರೆ ಆದಿತ್ಯ, ಈ ಸೂರ್ಯನೇ ಮಗುವಾಗಿ ಬಂದಿದ್ದಾನಂತೆ. ಏನು ಅದ್ಭುತ ರೀ ಇದೆಲ್ಲ. ಸೃಷ್ಟಿಯಲ್ಲಿ ಇಂಥ ಅದ್ಭುತವಾದ ಸೃಷ್ಟಿಯನ್ನ ಮಾಡಿದ್ದಾನೆ ಅಂತ ಕಲ್ಪನೆ ಇಲ್ಲ. ತಂ ಜಾಯಮಾನಂ, ಮುಗಿಲಿಲ್ಲ. ಆ ಹುಟ್ಟಿ ಬಂದ ಸೂರ್ಯನ ಘೋಷಾಹ ಉಲೂಲವಃ ಅನೋದತಿಷ್ಠನ್ ಸರ್ವಾಣಿ ಭೂತಾನಿ ಸರ್ವೇ ಚ ಕಾಮಾಹ. ಅವನು ಹುಟ್ಟಿ ಬಂದ ಕೂಡ್ಲೆ ಉಲೂಲವಃ ಘೋಷಾಹ, ಶ್ರೇಷ್ಠವಾದ ಗಾಯತ್ರಿ ಮೊದಲಾದ ವೇದ ಮಂತ್ರಗಳು ಅನೂದತಿಷ್ಠನ್, ಅವನನ್ನ ಹೊಗಳಿಕ್ಕೆ ಪ್ರಾರಂಭ ಮಾಡಿದವು, ಅರ್ಥಾತ್ ಸ್ತೋತ್ರ ಮಾಡಿದವು. ಯಾರು, ಸರ್ವಾಣಿ ಚ ಭೂತಾನಿ ಸರ್ವೇ ಕಾಮಾಹ, ಎಲ್ಲ ಭೂತಗಳು ಬ್ರಹ್ಮಾದಿ ದೇವತೆಗಳೆಲ್ಲರೂ ಗಾಯತ್ರಿ ಮೊದಲಾದ ಮಂತ್ರಗಳಿಂದ ಸೂರ್ಯನನ್ನ ಹೊಗಳಿಕ್ಕೆ ಅರ್ಥಾತ್ ಸ್ತುತಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ತಸ್ಯ ಉದಯಂ ಪ್ರತ್ಯಾಯನಂ ಪ್ರತಿಘೋಷಾಹ ಉಲೂಲವೋ ಅನುತಿಷ್ಠಂತಿ ಸರ್ವಾಣಿ ಭೂತಾನಿ ಚ ಸಯವೈ ಕಾಮಾಹ. ಹೀಗೆ ಪ್ರತಿ ಸೂರ್ಯೋದಯ ಪ್ರತಿ ಸೂರ್ಯಾಸ್ತದಲ್ಲಿ ಬ್ರಹ್ಮಾದಿ ದೇವತೆಗಳೆಲ್ಲರೂ ಗಾಯತ್ರಿ ಮೊದಲಾದ ಮಂತ್ರಗಳಿಂದ ಅವನನ್ನು ಸ್ತುತಿಸ್ತಾರೆ, ಎಲ್ಲ ಕಾಮನೆಗಳನ್ನ ಹೊಂದುವಂಥವರಾಗುತ್ತಾರೆ. ಅಲ್ವಾ, ಇದೇ ಸಂಧ್ಯಾವಂದನೆ ಅಲ್ವಾ, ಬೇರೆ ಇನ್ನೇನು ಮತ್ತೆ. ಯಹ ಸಹಾಯ ಏತದೇವಂ ವಿದ್ವಾನಾದಿತ್ಯಂ ಬ್ರಹ್ಮೇತ್ಯುಪಾಸ್ತೆ, ಯಾರು ಹೀಗೆ ಆದಿತ್ಯನನ್ನು ಬ್ರಹ್ಮ ಎಂದು ಉಪಾಸನೆ ಮಾಡುತ್ತಾರೋ, ಅಭ್ಯಾಸೋ ಹವೈಯದೇನಂ ಸಾಧವೋ ಘೋಷಾಹ ಆಗಚ್ಚೇಯು, ವೇದಗಳು ಅವನ ಕಡೆಗೆ ಬರ್ತಾವ. ನಿಮ್ರೇಡನ್ ಮುಕ್ತನಾದಾಗಲೂ ಅವನನ್ನ ಬಿಡುವುದಿಲ್ಲ. ಸರಿ ಆಯ್ತಾ, ಸಾಕಾಯ್ತಾ, ಇನ್ನು ಮುಂದೆ ಬೇಕಾಯ್ತಾ? ಈಗ ಏನ್ ಕಲ್ತೆವು ಅಂದ್ರೆ, ಇವತ್ತು ಒಂದೊಳ್ಳೆ ಮುಹೂರ್ತ ನಮಗೆ, ಇವತ್ತು ಸಂಧ್ಯಾವಂದನೆಯ ಬಗ್ಗೆ ಕೇಳಲಿಕ್ಕೆ ಒಂದೊಳ್ಳೆ ಮುಹೂರ್ತ ಕೊಟ್ಟ ದೇವರು. ಎಂತಹ ಅದ್ಭುತವಾದ ಮುಹೂರ್ತ ಅಂದ್ರೆ, ಪ್ರಳಯ ಕಾಲದ ಚಿಂತನೆಯಿಂದ ಪ್ರಾರಂಭ ಮಾಡಿಕೊಂಡು ನಮ್ಮ ಸಂಧ್ಯಾವಂದನೆಯವರೆಗಿನ ಒಂದು ಏಕಸೂತ್ರದಲ್ಲಿ ಘಟ್ಟ ತಂದು ಕೊಡ್ತಾ ಇದ್ದಾನೆ. ಪ್ರಳಯ ಕಾಲವಿತ್ತು, ಪ್ರಳಯ ಕಾಲದಲ್ಲಿ ಭಗವಂತನಿದ್ದ. ಆಗ ತನಗೆ ಅಸತ್ ಎಂಬ ಹೆಸರಿರಲಿ ಅಂತ ಸಂಕಲ್ಪ ಮಾಡಿಕೊಂಡಿದ್ನಂತೆ. ಎಷ್ಟು ಅದ್ಭುತ ಹೆಸರು ಗೊತ್ತಾ.
ನಾವು ಅಸತ್ಯ ಅಂದ್ರೆ ಸುಳ್ಳು ಅಂತ ತಿಳ್ಕೊಂಡಿದ್ದೇವೆ. ಅಲ್ಲ, ದೇವರ ಹೆಸರು ಅಂತ ಹೇಳ್ತದೆ ವೇದ. ಪ್ರಳಯ ಕಾಲದಲ್ಲಿದ್ದ ಭಗವಂತನಿಗೆ ಅಸತ್ ಅಂತ ಹೆಸರಿತ್ತು. ಅಸತ್ತಿನಿಂದ ಮುಂದೆ ಸತ್ತು ಹುಟ್ಟಿಕೊಂಡಿತು. ಆ ಸತ್ ನಾಮಕನಾದ ಭಗವಂತ ಪ್ರಕೃತಿಗೆ ಅಭಿಮಾನಿಯಾದ ಮಹಾಲಕ್ಷ್ಮಿ ಜೊತೆಗೆ ರಮಣ ಮಾಡಿದಾಗ ಹುಟ್ಟಿಕೊಂಡ ಬಂದ ಒಂದು ಗರ್ಭ. ಅದು ಹೆಂಗಿತ್ತು ಅಂದ್ರೆ ಸ್ಥೂಲ ಗರ್ಭ, ಸೂಕ್ಷ್ಮ ಗರ್ಭ, ಒಳಗಡೆಗೆ ಧಮನಿಗಳು, ಜಲಗಳು ಇತ್ತು, ಒಂದು ಶಿಶು ಇತ್ತು. ಅದು ನೂರಾರು ವರ್ಷಗಳ ಕಳೆದಾದ ಮೇಲೆ ಒಳಗಡೆಗೆ ಪ್ರಪಂಚ ಅರಳಿಕ್ಕೆ ಬೇಕಾಗುವಂತಹ ಅವಸ್ಥೆಯನ್ನು ಮಾಡಿಕೊಡ್ತು. ಒಂದು ಭಾಗದಲ್ಲಿ ಸುವರ್ಣವಾಯಿತು, ಇನ್ನೊಂದು ಭಾಗದಲ್ಲಿ ರಜತವಾಯಿತು. ರಜತವಾದ ಭಾಗದಲ್ಲಿ ಭೂಮಿ, ಅತಳ, ವಿತಳ, ಸುತಳ, ರಸಾತಳ, ತಳಾತಳ, ಪಾತಾಳಗಳಿಗೆ ಅವಕಾಶ ಕೊಟ್ಟಿತು. ಸುವರ್ಣಮಯವಾದ ಭಾಗದಲ್ಲಿ ಭುವಃ, ಸ್ವಹ, ಮಹಃ, ಜನಃ, ತಪಃ, ಸತ್ಯಂ ಅನ್ನುವ ಲೋಕಗಳಿಗೆ ಅವಕಾಶ ಮಾಡಿಕೊಡ್ತು. ಮೇಲಿನ ದಪ್ಪವಾದ ಗರ್ಭದ ಚೀಲಗಳು ಅಂದ್ರೆ ಇವತ್ತು ನಾವು ಬ್ರಹ್ಮಾಂಡದಲ್ಲಿ ಕಾಣುವ ಪರ್ವತಗಳು, ತೆಳ್ಳಗಿನದ್ದು ಅಂದ್ರೆ ಬೆಳಗಿನ ಮಂಜುಗಳು, ಧಮನಿಗಳು, ನಾಡಿಗಳು ಅಂತ ಕೇಳಿದಾಗ ನದಿಗಳು, ಆ ಗರ್ಭದ ತೆಳಗೆ ಇರುವ ನೀರು ಅಂದ್ರೆ ಸಮುದ್ರ ಅಂತ ತಿಳಿದುಕೊಳ್ಳ್ರಿ. ಇಂಥ ಗರ್ಭದಿಂದ ಹುಟ್ಟಿಕೊಂಡ ಬಂದ ಮಗುವೆ ಅಸೌ ಆದಿತ್ಯ. ಈ ಆದಿತ್ಯ ಜಾಯಮಾನ ಬಂದ ಕೂಡಲೇ, ಅರ್ಥಾತ್ ಬಂದ ಸೂರ್ಯನನ್ನ ಸರ್ವಾಣಿ ಭೂತಾನಿ, ಎಲ್ಲ ಭೂತಗಳು ಅರ್ಥಾತ್ ಅದು ಕ್ಷರ ಸರ್ವಾಣಿ ಭೂತಾನಿ, ಬ್ರಹ್ಮಾದಿ ದೇವತೆಗಳೆಲ್ಲ ಸೇರಿಕೊಂಡು ಗಾಯತ್ರಿ ಮೊದಲಾದ ಶ್ರೇಷ್ಠ ಮಂತ್ರಗಳಿಂದ ತದಂತರ್ಗತನಾದ ಭಗವಂತನ ಸ್ತೋತ್ರವನ್ನ ಮಾಡಿ ಎಲ್ಲ ಕಾಮನೆಗಳನ್ನು ಪಡೆದುಕೊಂಡಿದ್ದಾರೆ. ಉದಯ ಅಸ್ತಗಳಲ್ಲಿ ಪ್ರತಿನಿತ್ಯದಲ್ಲೂ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದನ್ನು ತಿಳಿದು ಅನುಸಂಧಾನ ಮಾಡಿದ ಜ್ಞಾನಿಯ ಬಳಿ ವೇದಗಳು ವಾಸಕ್ಕಾಗಿ ಹಾತೊರಿತವೆ, ಮುಕ್ತಿಯಲ್ಲೂ ವೇದಗಳು ನಮ್ಮನ್ನ ಬಿಟ್ಟು ಹೋಗುವುದಿಲ್ಲ ಅನ್ನುವಂತಹ ಅನುಸಂಧಾನವನ್ನ ಕೊಟ್ಟಿದ್ದಾರೆ. ಏನು ನೀವು ಸಂಧ್ಯಾವಂದನೆ ಮಾಡಿ ಆಯ್ತು, ಸಂಧ್ಯಾವಂದನೆ ಮಾಡಿ ಆಯ್ತು, ಸುಮ್ಮನೆ ಇದನ್ನ ನೋಟ್ ತಗೊಂಡು ಸುರಕ್ಷಿತವಾಗಿ ಕೂತ್ಕೊಂಡು ಬರ್ಕೊಳ್ರಿ. ಕೊನೆಗೆ ನೋಟ್ ಬರೆಸ್ತೇನೆ, ಈಗ ಮೊದಲು ಮುಂದೆ ಹೊರಡ್ತೀನಿ ನಾನು. ಆಯ್ತಾ? ಏನಾಯ್ತು? ಸರ್ವೇ ಕಾಮಾಹ ಅಂದ್ರೆ ನಾನು ಒಂದು ಅರ್ಥ ಹೇಳಿದೆ, ಎಲ್ಲ ಫಲಗಳನ್ನ ಪಡಿತಾರೆ ಅಂತ. ಅದು ವಾಸ್ತವದಲ್ಲಿ ಏನ್ ಅರ್ಥ ಇದೆ ಅಂದ್ರೆ ರಾಯರಂತಾರೆ, ಸರ್ವಮಂಗಳ ದ್ರವ್ಯಾಣಿಚ ಅನೂದತಿಷ್ಠನ್. ಕೇವಲ ಪುರುಷರು ಸಂಧ್ಯಾವಂದನೆಯನ್ನು ಮಾಡ್ತಾರೆ, ಹಂಗಾದ್ರೆ ಅವರಿಗೆ ಮಾತ್ರ ಸಂಬಂಧಪಟ್ಟದ್ದು. ಮಂಗಳ ಸ್ತ್ರೀಯರು ಏನ್ ಮಾಡ್ಬೇಕು, ಪುರುಷರಾದ್ರೂ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಎರಡು. ಮಂಗಳ ದ್ರವ್ಯೈ ಗಂಧ ಅಕ್ಷತ ಪುಷ್ಪಾದಿಭಿ ಗಾಯತ್ರ್ಯಾದಿ ವೇದಘೋಷೈ ಉಪತಿಷ್ಠನ್. ಸರ್ವೇ ಕಾಮಾಹ ಅನ್ನೋ ಶಬ್ದಕ್ಕೆ ಗಂಧ, ಅಕ್ಷತ, ಪುಷ್ಪ ಇವುಗಳಿಂದಲೂ ಸೂರ್ಯನ ಆರಾಧನೆಯನ್ನ ಮಾಡಿದರು ಅಂತ ಬರಿತಾ ಇದ್ದಾರೆ. ಇದು ಪ್ರಾಯ ನಾವಂತರೂ ಮಾಡ್ಲೇಬೇಕು, ಗಂಧ ಪುಷ್ಪಾಕ್ಷತೆಗಳನ್ನು ಏರಿಸಲೇಬೇಕು. ಎಲ್ಲೋ ಒಂದು ಕಡೆಗೆ ನನ್ನ ಊಹೆ, ಅರ್ಥಾತ್ ಸ್ತ್ರೀಯರು ಕೂಡ ಪ್ರಾಯ ಬೆಳಗ್ಗೆ ಸೂರ್ಯನಿಗೆ ನಮಸ್ಕಾರ ಮಾಡಿ ತುಳಸಿ ಪೂಜೆ ಮಾಡಿದ ಮೇಲೆ ಸೂರ್ಯನ ಕಡೆಗೂ ಅರ್ಶಿಣ ಕುಂಕುಮಗಳನ್ನ, ಅಕ್ಷತೆಗಳನ್ನ ಏರಿಸಿ ನಮಸ್ಕಾರ ಮಾಡುವ ಪದ್ಧತಿ ವೇದದಲ್ಲೇ ಬಂದಿದೆ ಅಂತ ಅನಿಸ್ತದೆ ಮಹೇಶಾಚಾರ್ಯ. ಏನು ಆಶ್ಚರ್ಯ ಅಲ್ಲ. ಸ್ತ್ರೀಯರಿಗೂ ಅವಕಾಶವನ್ನ ಕೊಟ್ಟು ವೇದ ಎಲ್ಲರೂ ಮಾಡ್ರಿ ಅಂತ ಹೇಳ್ತಾ ಇದೆ. ಸರ್ವೇ ಕಾಮಾಹ. ಪ್ರಭಾಕರ್, ಮನೆಯವರಿಗೆ ಹೇಳ್ರಿ, ಎಲ್ಲರೂ ಮನೆಯವರಿಗೆ ಹೇಳ್ರಿ. ಯಾರು ಮನೆಯವರೇ ಕೂತಾರ ಅವ್ರ ಗಂಡಂದ್ರಿಗೆ ಹೇಳ್ರಿ ಸಂಧ್ಯಾವಂದನೆ ಮಾಡ್ರಿ ಅಂತ ತಿಳ್ಕೊಂಡಿನ್ನ. ಯಾರೊಬ್ರು ಕೂತಿರ್ಬೇಕು, ಯಾರೊಬ್ರು ಹೇಳ್ಬೇಕಲ್ಲ, ಮತ್ತೆ ಅದಕ್ಕೆ ಹೇಳಿದ್ದು ಪ್ರಭಾಕರ್. ವಾಸು, ಅದಕ್ಕೆ ಮಹೇಶಾಚಾರ್ಯ, ಯಾರು ನೀವು ಗಂಡಸರು ಕೂತೀರಿ ನಿಮ್ ಹೆಂಡತಿಗೆ ಹೇಳ್ರಿ, ಯಾರು ಹೆಂಡತಿಯರೇ ಕೂತಾರ ಅವ್ರ ಗಂಡಂದ್ರಿಗೆ ಹೇಳ್ರಿ ಸಂಧ್ಯಾನ ಮಾಡ್ರಿ ಅಂತ ತಿಳ್ಕೊಂಡು ಹೇಳಿ. ಹಾಗಾಗಿ ಗಂಧ ಮಂಗಲ ದ್ರವ್ಯೈ ಗಂಧಾಕ್ಷತ ಪುಷ್ಪಾದಿಭಿ ಗಾಯತ್ರ್ಯಾದಿ ವೇದಘೋಷೈ. ಏನ್ ಆಶ್ಚರ್ಯ! ಪ್ರತಿನಿತ್ಯ ಸೂರ್ಯೋದಯ ಸೂರ್ಯಾಸ್ತಕ್ಕೆ ನಾವು ಪುರುಷ ಹಾಗೂ ಸ್ತ್ರೀಯರು ಇವನು ಗಂಡ ಸಂಧ್ಯಾವಂದನೆಯನ್ನು ಮಾಡಿ ಅರ್ಘ್ಯವನ್ನ ಕೊಡುವ ಕಾಲದಲ್ಲಿ ಹೆಂಡತಿ ತುಳಸಿ ಪೂಜೆಯನ್ನ ಮಾಡಿ ಸೂರ್ಯನಿಗೆ ಅರ್ಶನ ಕುಂಕುಮಗಳನ್ನ, ಅಕ್ಷತೆಗಳನ್ನ, ಗಂಧಗಳನ್ನ ಏರಿಸಿ ಅವನಿಗೆ ನಮಸ್ಕಾರ ಮಾಡಿಕೊಂಡು ಬರಬೇಕು. ಇವನು ಗಾಯತ್ರಿ ಮಂತ್ರದಿಂದ ಮಾಡಬೇಕು ಅನ್ನುವ ಭಾಗವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಸರ್ವೇ ಕಾಮಾಹ ತಸ್ಯ ಉದಯನಂ ಪ್ರತಿಘೋಷಾಹ ಉಲೂಲವೋ ಅನುತಿಷ್ಠಂತಿ ಸರ್ವಾಣಿ ಭೂತಾನಿ ಸರ್ವೇ ಕಾಮಾಹ. ಹೌದು, ಆ ಬ್ರಹ್ಮಾದಿ ದೇವತೆಗಳು, ಬ್ರಹ್ಮಾದಿಗಳ ಪತ್ನಿಗಳು ಮಾಡಿದ್ರೆ ನಾವ್ಯಾಕೆ ಮಾಡಬೇಕು ಅಂತಂದ್ರೆ ಅದಕ್ಕಂತದ. ಇದು ಪರಕೃತಿ ಅರ್ಥವಾದದಲ್ಲಿ ಸ್ತುತಿ, ನಿಂದಾ, ಪರಕೃತಿ, ಪೂರ್ವಕಲ್ಪ ಇರುವಂತಹದ್ದು 4 ಭಾಗಗಳು. ಅದರಲ್ಲಿ ನೀವು ಮಾಡಬೇಕು ಅನ್ನೋದಕ್ಕೆ ಹಿಂದಿನವರು ಮಾಡಿದ್ದನ್ನ ಸಂಪ್ರದಾಯವನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. 2 ಬಾರಿ ಬಂದಿದೆ ನೋಡ್ರಿ.
ಸರ್ವೇ ಕಾಮಾಹ ತಸ್ಮಾತ್ ತಸ್ಯ ಉದಯಂ ಪ್ರತಿ ಪ್ರತ್ಯಾಯನಂ ಪ್ರತಿ ಘೋಷಾಹ ಉರುಲವು ಅನುತಿಷ್ಠಂತಿ ಸರ್ವಾಣಿ ಭೂತಾನಿ ಸರ್ವೇ ಚೈವ ಕಾಮಾಹ ಅಂತ 2 ಬಾರಿ ಹೇಳಿದ್ದು ಯಾಕೆ ಅಂದ್ರೆ ನಿಮ್ಮ ಹಿರಿಯರು ಮಾಡಿದ್ದಾರೆ, ನೀವು ಮಾಡಬೇಕು, ನೀವು ಮಾಡಿದ್ದನ್ನ ನಿಮ್ಮ ಕಿರಿಯರು ಮಾಡುತ್ತಾರೆ ಎನ್ನುವ ಅಂಶವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಬಹಳ ಮಹತ್ವದ್ದಾಯ್ತು, ಬಹಳ ಚಂದ ಆಯ್ತು. ಭಗವಂತ ಪ್ರಕೃತಿಯ ಜೊತೆಗೆ ವಿಹರಿಸಿದಾಗ ಹುಟ್ಟಿದ್ದು ಮಹತ್ತತ್ವವೇ ಮೊದಲಾದ ಎಲ್ಲಾ ತತ್ವಗಳು ಹುಟ್ಟಿಕೊಂಡು ಕೊನೆಯಲ್ಲಿ ಹುಟ್ಟಿದ್ದು ಬ್ರಹ್ಮಾಂಡ. ವಿವಾದ ಇಲ್ಲ. ಡೈರೆಕ್ಟ್ ಆಗಿ ಅಲ್ಲಿ ಯಾಕೆ ಬಂದಾರ ಅಂದ್ರೆ ನಮಗೆ ಸೂರ್ಯನ ಬಗ್ಗೆ ಹೇಳ್ಬೇಕಾದ್ರೆ ಅಲ್ಲಿಗೆ ಬಂದದ ಅಷ್ಟ, ಬೇರೆ ಇನ್ಯಾವ ಅಂಶಗಳನ್ನು ತಗೊಂಡಿಲ್ಲ. ಸರಿ ಅದು ಸರಿ. ಮುಂದೆ ಈಗ ಶುರು ಮಾಡೋಣ. ಭಾಷ್ಯವನ್ನು ತಗೊಳ್ರಿ. ಈಗ ಭಾಷ್ಯದ ಮಹತ್ವ ಏನದ ಅಂತ ತಗೊಂಡ್ರಿ ಅಂದ್ರೆ ಇವತ್ತಿನ ಪಾಠ ಮುಗೀತು. ಆಮೇಲೆ ನೋಟ್ಸ್ ತಗೊಂಡು ಪಾಠವನ್ನು ಮುಗಿಸೋದು. ಈಗ ನೀವ್ ಏನಂದ್ರಿ, ಪ್ರಳಯ ಕಾಲದಲ್ಲಿ ಅಸತ್ ಎಂಬ ಭಗವಂತನಿದ್ದ ಅಂತಂದ್ರಿ. ಆದಿತ್ಯೋ ಬ್ರಹ್ಮ ಇತ್ಯಾದೇಶ ತಸ್ಯ ಉಪವ್ಯಾಖ್ಯಾನಂ. ಆದಿತ್ಯನು ಬ್ರಹ್ಮನೆನಿಸಿದ್ದಾನೆ. ಯಾಕ ಅವನಲ್ಲಿ ಅದರ ಉಪವ್ಯಾಖ್ಯಾನ ಅದ್ರ ವಿವರಣೆಯನ್ನು ಕೊಡ್ತಾ ಇದ್ದೀವಿ. ಏನ್ ವಿವರಣೆ ಕೊಡ್ತೀವಿ? ಅಸದೇವ ಇದಮಗ್ರ ಆಸೀತ್, ಅಸತ್ ಇತ್ತು ಅಂತ ಹೇಳ್ತಿದ್ದೀರಿ ಅಲ್ರಿ. ಪ್ರಳಯ ಕಾಲದಲ್ಲಿ ಅಸತ್ತು ಅಂದ್ರ ಏನೂ ಇಲ್ಲ ಅಂತ ಅರ್ಥ. ಏನೂ ಇಲ್ಲ ಅಂಬೋದು ಇತ್ತು ಅಂತ ಹೆಂಗ್ ವ್ಯವಹಾರ ಮಾಡ್ಲಿಕ್ಕೆ ನೀವು? ಎಷ್ಟು ತಪ್ಪು ವ್ಯವಹಾರ. ಅಸದ್ ಆಸೀತ್, ಅಸತ್ತು ಅಂದ್ರ ಇಲ್ಲ, ಆಸೀತ್ ಅಂದ್ರೆ ಇತ್ತು. ಇಲ್ಲ ಅಂಬೋದು ಇತ್ತು ಅಂತ ಯಾರು ವ್ಯವಹಾರ ಮಾಡ್ತಾರ? ಏನ ತಪ್ಪು ವ್ಯಾಖ್ಯೆಗಳೆಲ್ಲ ಆದ್ರೂ. ಅದಕ್ಕೆ ಅಸತ್ಯ ಹಿಂಗಂತ ತಿಳ್ಕೊಂಡ್ ಸರಿ ತಿಳ್ಕೊಳ್ಳಿಕ್ಕೆ ಅರ್ಥ ಆಗ್ಲಿ ಅಂತ, ಅಸತ್ಯ ಎಂಬೋ ಶಬ್ದಕ್ಕೆ ಶೂನ್ಯ ಅಂತ ಅರ್ಥ ಮಾಡಿಕೊಳ್ರಿ, ಲಘು ತಿಳಿತದೆ ನಿಮ್ಗೆ. ಸುಳ್ಳು ಅನ್ನೋಕ್ಕಿಂತ ಶೂನ್ಯ ಅಂತ ತಿಳ್ಕೊಂಡು. ಅಸದಾಸೀತ್ ಅಂದ್ರ ಶೂನ್ಯವು ಇತ್ತು. ಇನ್ ಶೂನ್ಯವೇನಿರ್ಬೇಕು? ಶೂನ್ಯ ಅಂದ್ರೆ ಏನೂ ಇಲ್ಲ ಅಂಬೋದು, ಮತ್ತೆ ಇತ್ತು ಅಂತ ಹೆಂಗ ಅರ್ಥ ಆಗ್ಬೇಕು? ಆಮೇಲೆ ಆ ಅಸತ್ತಿತ್ತು ಅಂದ್ರೆ ಏನೂ ಇಲ್ಲ ಅಂಬೋದಿತ್ತು ಅಂತ ಹೆಂಗ್ ವ್ಯವಹಾರ ಮಾಡೋದು ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ. ಏನು ಅಂತಂದ್ರೆ ಅದರಿಂದ ಮುಂದೆ ಸತ್ ಬೇರೆ ಬಂತು ಅಂತ ಹೇಳ್ತೀರಿ. ಅದಕ್ಕೆ ಅರ್ಥ ಏನು ಅಂದ್ರೆ ಹಂಗ ಅರ್ಥ ಅಲ್ಲ ನೋಡ್ರಿ. ಸತ್ ಅಂತ ಶಬ್ದ ಬರ್ಕೊಳ್ರಿ. ಸತ್ ಅನ್ನೋ ಶಬ್ದದಿಂದ ಗಮ್ಯ ಅಂತ ಅರ್ಥ ಬರ್ಕೊಳ್ರಿ. ಸತ್ ಶಬ್ದ ಬರ್ಕೊಂಡು ಈಕ್ವಲ್ ಟು ಗಮ್ಯ ಅಂತ ಬರ್ಕೊಂಡು ಈಕ್ವಲ್ ಟು ಹಾಕೊಂಡು ಹೊಂದಲ್ಪಡುವನು ಅಂತ ಬರ್ಕೊಳ್ರಿ. ಸತ್ ಈಕ್ವಲ್ ಟು ಗಮ್ಯ ಈಕ್ವಲ್ ಟು ಹೊಂದಲ್ಪಡುವನು. ಸರಿನಾ? ಬರ್ಕೊಂಡ್ರ? ಇನ್ನ ಅಸತ್ ಅನ್ನೋ ಶಬ್ದಕ್ಕೆ ಅದಕ್ಕೆ ಆಪೋಸಿಟ್ ಆಗಿ ಅಸತ್, ಅಗಮ್ಯ, ಹೊಂದಲ್ಪಡದೆ ಇರುವನು. ಬ್ಯೂಟಿಫುಲ್ ಆಗಿ ನೋಡ್ರಿ. ಯಾಕ? ಸತ್ ಅಸತ್ ಶಬ್ದಗಳಿಗೆ ಅರ್ಥ ಶೂನ್ಯ, ಶೂನ್ಯ ಭಿನ್ನ ಅಂತ ಅರ್ಥ ಅಲ್ಲ. ಮತ್ತೇನ್ ಅರ್ಥ ಮಾಡ್ಬೇಕು ಅಂತ ಕೇಳಿದ್ರೆ, ಅಸತ್ ಅಂದ್ರ ಅಗಮ್ಯ, ಸತ್ ಅಂದ್ರೆ ಗಮ್ಯ ಅಂತ ಅರ್ಥ. ಹೆಂಗ್ ಬಂತ್ರಿ ಆಚಾರ? ಸುಮ್ನೆ ಏನೋ ನೀವು ಹೇಳಿದ್ರಿ, ನಾವು ಒಂದ್ ಬರ್ಕೊಂಡ್ವಿ ಅಂದ್ರೆ ಸತ್ ಎಂಬುದು ಯಾವ ಕ್ರಿಯಾಪದದಿಂದ ಹುಟ್ಟಿಕೊಂಡಿದೆ? ವರ್ಬ್ರಿಂದ ಹುಟ್ಟಿದ್ದು ಅಂದ್ರೆ ಶದಲ್ರು ವಿಶರಣ ಗತಿ ಅವಸಾದನೇಶು ಅಂತ ಧಾತು ಅದ. ಶ್ರೀಮದಾಚಾರ್ಯ ಬುದ್ಧಿವಂತಿಕೆಯ ಪರಮಾವಧಿ ಎಷ್ಟಿದೆ ಅಂದ್ರೆ ನೀವು ತಿಳ್ಕೊಳ್ಳಿಕ್ ಸರಳ. ಸತ್ ಶಬ್ದ ಶದಲ್ರು ವಿಶರಣ ಗತಿ ಅವಸಾಧನ. ಗತಿ ಅಂದ್ರೆ ಹೊಂದು ಅಂತ ಅರ್ಥ. ಆ ಧಾತುವಿನಿಂದ ಹುಟ್ಟಿದ ಸತ್ಪದಕ್ಕೆ ಗಮ್ಯ, ಅಸತ್ಪದಕ್ಕೆ ಅಗಮ್ಯ ಅಂತ ಅರ್ಥ. ಹಾಗಾದರೆ ಪ್ರಳಯ ಕಾಲದಲ್ಲಿ ಯಾರಿದ್ರು ಅಂದ್ರೆ ಅಸತ್ ಇತ್ತು. ಅಸತ್ ಇತ್ತು ಅಂದ್ರೆ ಅಗಮ್ಯನಾದ ಭಗವಂತನಿದ್ದ ಅಂತ ಅರ್ಥ. ಭಾಷ್ಯ ನೋಡ್ರಿ. ಅಗಮ್ಯತ್ವಾತ್ ಅಸನ್ನಾಮ. ಭಾಷ್ಯದ ಮೊದಲನೇ ವಾಕ್ಯ 360ನೇ ಪುಟ. ಅಗಮ್ಯತ್ವಾದ್ ಅಸನ್ನಾಮ ಬ್ರಹ್ಮನಾರಾಯಣಾಭಿಧಂ. ಯಾರವನು? ಬ್ರಹ್ಮನಾರಾಯಣಾಭಿಧಂ. ನಾರಾಯಣವೆಂಬ ಮೂಲ ರೂಪವು ಅಗಮ್ಯ ಅಂತ ಆದದ್ದರಿಂದ ಅಸತ್ ಅಂತ ಕರೆಸಿಕೊಳ್ತಾ ಇದ್ದ. ಯಾರು ಪ್ರಳಯ ಕಾಲದಲ್ಲಿ ಯಾರು ಹೋಗಿ ಭೇಟಿಯಾಗಿದ್ರು? ಯಾರು ಹಡಗ ಹಾಕೊಂಡು ಹೋಗಿದ್ರು? ಯಾರು ವಿಮಾನ ಹಾಕೊಂಡು ಹೋಗಿದ್ರು? ಯಾರು ಟೆಲಿಫೋನ್ ಮಾಡಿದ್ರು ಅವನಿಗೆ? ಯಾರು ಟೆಲಿಗ್ರಾಮ್ ಮಾಡಿ ಭೇಟಿಯಾಗಿದ್ರು ಅವಂಗ? ಅಂದ ಮೇಲೆ ಪ್ರಳಯ ಕಾಲದಲ್ಲಿ ಇದ್ದ ನಾರಾಯಣ ಅವನು ಸರ್ವರಿಂದಲೂ ಅಗಮ್ಯನಾದದ್ದರಿಂದ, ಎಲ್ಲರ ಸರ್ವರ್ಗಳು ಡೌನ್ ಆದದ್ದರಿಂದ ಯಾರೂ ಅವನನ್ನ ಗಮ್ಯನಾಗ್ತಿರ್ಲಿಲ್ಲ. ಸರ್ವರ್ ಡೌನ್ ಆದ್ರೆ ಏನಾಗ್ತಾರೆ? ಗಮ್ಯ ಆಗೋದೇ ಇಲ್ಲ. ಹೌದೋ ಇಲ್ಲ? ಮತ್ತ ಅದಕ್ಕೆ ಸರ್ವರ್ ಡೌನ್ ಆದದ್ದರಿಂದ ಸರ್ವರಿಂದಲೂ ಅಗಮ್ಯನಾದ ಭಗವಂತ ಅಗಮ್ಯ, ಅಸತ್ ಅಂತ ಕರೆಸಿಕೊಂಡ. ಪ್ರಳಯಿ
ಪ್ರಳಯ ಕೊಮ, ಪ್ರಳಯ ಕಾಲಕ್ಕೆ ಕೊಮ ಹಾಕೊಳ್ರಿ. ಪ್ರಳಯದಲ್ಲಿ ಬ್ರಹ್ಮನಾರಾಯಣ ಇದ್ದ ವಾಸತ್ ಅಂತ. ವಾಸುದೇವಾಖ್ಯಂ ಗಮ್ಯಂ ಸದಭವದ್ವಿಧಾಂ. ಆ ಪ್ರಳಯ ಕಾಲದಲ್ಲಿ ಜ್ಞಾನಿಗಳಿಂದ ಗಮ್ಯನಾಗಿರುವಂಥವನು ಯಾರಾದ ಅಂತ ಕೇಳಿದ್ರೆ ವಾಸುದೇವ ರೂಪಿ ಪರಮಾತ್ಮನಾದ. ವಾಸುದೇವ ರೂಪಿ ಪರಮಾತ್ಮ ಏನಾದ? ಗಮ್ಯನಾದ. ಏನಾದ? ಗಮ್ಯನಾದ. ಪ್ರಳಯ ಕಾಲದಲ್ಲಿದ್ದ ಭಗವಂತನು ಅಗಮ್ಯನಾಗಿದ್ದ, ಅವನಿಂದ ಹೊರಬಂದ ರೂಪವು ಗಮ್ಯವಾಯಿತು. ಯಾವುದು? ವಾಸುದೇವಾಖ್ಯಂ ಗಮ್ಯಂ ಸಮಭವದ್ವಿಧಾಂ. ವಾಸುದೇವ ರೂಪ ಮಾತ್ರ ಜ್ಞಾನಿಗಳಿಂದ ಗಮ್ಯವಾಯಿತು. ಯಾಕ ಅಂತ ಕೇಳಿದ್ರೆ ಅಪರೋಕ್ಷ ಜ್ಞಾನಿಗಳೆಲ್ಲರೂ ಕೂಡ ಮೋಕ್ಷ ಹೊಂದಬೇಕಾದರೆ ವಾಸುದೇವ ರೂಪದ ಸಾಕ್ಷಾತ್ಕಾರ, ದರ್ಶನ, ಉಪದೇಶವನ್ನ ಪಡೆದುಕೊಂಡೇ ಹೋಗಬೇಕಾದ್ದರಿಂದಾಗಿ ವಾಸುದೇವ ರೂಪವು ಜ್ಞಾನಿಗಳಿಂದ ಗಮ್ಯವಾಯಿತು. ಸರಿ ಆಯ್ತಾ? ವಾಸುದೇವ ರೂಪದಿಂದಾತು. ಪ್ರಳಯ ಕಾಲದಲ್ಲಿ ಇದ್ದ ನಾರಾಯಣ ರೂಪವು ಅಗಮ್ಯವೆನಿಸಿದರೆ ಅವ ನಾರಾಯಣ ಸೃಷ್ಟಿ ಬಂದಾಗ ವಾಸುದೇವನಾದಾಗ ಜ್ಞಾನಿಗಳಿಂದ ಗಮ್ಯನೆನಿಸ್ತಾನ. ಯಾಕೆ? ಹಿಂದಿನ ಕಲ್ಪದಲ್ಲಿ ಯಾರ್ಯಾರು ಅಪರೋಕ್ಷ ಜ್ಞಾನ ಮಾಡಿಕೊಂಡು ಲಿಂಗದೇಹ ಭಂಗ ಮಾಡಿಕೊಂಡು ಭಗವಂತನ ಉದರದಲ್ಲಿದ್ರೋ ಅವರು ಹೊರಗಡೆಗೆ ಬಂದು ಶ್ರೀ ಶ್ವೇತದ್ವೀಪ ದರ್ಶನ ನಿಮಿತ್ತೀಕೃತ್ಯ ಮಾಯಾಪತಿ ವಾಸುದೇವನನ್ನ ದರ್ಶನ ಮಾಡಿಕೊಂಡು ಅನಂತರದಲ್ಲಿ ಹೋಗ್ತಾರೆ. ಆದ್ದರಿಂದ ಅವೇನಾದ? ಗಮ್ಯನಾದ. ಸರಿ ಆಯ್ತಾ? ಗಮ್ಯನಾದ ಎಂಬ ವಿಷಯ ಗೊತ್ತಾಯ್ತಾ? ಓಕೆ. ತತ್ ಪ್ರಕೃತ್ಯ ಸಮಭವತ್. ಆ ವಾಸುದೇವ ರೂಪವು ಪ್ರಕೃತಿಯ ಜೊತೆಗೆ ಸೇರಿಕೊಂಡಾಗ, ಕ್ರೀಡೆ ಮಾಡಿದಾಗ ಅತತ ಆಂಡಮಜಾಯತ್. ಅನಂತರದಲ್ಲಿ ಆಂಡಂ ಬ್ರಹ್ಮಾಂಡವು ಹುಟ್ಟಿತು. ತಸ್ಮಿನ್ ಆದಿತ್ಯ ನಾಮಾಸೌ ಅಭವತ್ ಸೂರ್ಯಮಂಡಲೇ. ಆಗ ಆದಿತ್ಯ ಎಂಬ ಹೆಸರಿನಿಂದ ಸೂರ್ಯಮಂಡಲದಲ್ಲಿ ಪರಮಾತ್ಮ ಕಾಣಿಸಿಕೊಂಡ. ಅಂದರೆ ಸೂರ್ಯಮಂಡಲಕ್ಕೂ ಆದಿತ್ಯ ಅಂತ ಹೆಸರು. ಸೂರ್ಯಮಂಡಲದ ಒಳಗಡೆಗೆ ಭಗವಂತ ಏನಾದ? ಆದಿತ್ಯ ನೆನೆಸಿಕೊಂಡು ಇದ್ದ. ಅಲ್ರಿ, ನಿಯಂತೈವಚ ಸೂರ್ಯಸ್ಯ ಭಗವಾನ್ ಪುರುಷೋತ್ತಮ. ಆದಿತ್ಯ ಮಂಡಲದಲ್ಲಿ ಇದ್ದ ಮಾತ್ರಕ್ಕೆ ಇವಂಗ್ಯಾಕೆ ಆದಿತ್ಯ ಅಂತ ಕರಿಬೇಕು ಅಂತಂದ್ರೆ ನಿಯಂತ ಏವ, ಎಲ್ಲರಿಗೂ ಕೂಡ ಇವನೇ ನಿಯಂತ, ಅವುಗಳನ್ನ ನಿಯಮವನ್ನು ಆಡ್ತಾ ಇದ್ದಾನೆ. ಸರಿ ಆಯ್ತಾ? ಇದಕ್ಕೆಲ್ಲ ವೇದೇಶ್ ತೀರ್ಥರು ಬಹಳ ಚಂದ ಬರ್ದಾರ. ಮತ್ ಹೇಳ್ತೀನಿ, ಸದ್ಯಕ್ಕಂತ ತಿಳ್ಕೊಳ್ಳಿ. ಭಗವಾನ್ ಪುರುಷೋತ್ತಮ ತಸ್ಮಿನ್ ಆದಿತ್ಯ ನಾಮಾನಂ ಆದಿತ್ಯಸ್ಥಂ ಜನಾರ್ದನಂ. ಆದಿತ್ಯ ಎಂಬ ಹೆಸರಿರುವ ಆದಿತ್ಯನಲ್ಲಿರುವ ಪರಮಾತ್ಮನನ್ನು ಬ್ರಹ್ಮ ಉಪಾಸೀತ ಪರಮಂ. ಸರ್ವೋತ್ತಮನಾದ ಭಗವಂತನನ್ನ ಉಪಾಸನೆ ಮಾಡಬೇಕು. ಸರ್ವ ವೇದಜ್ಞತಾ ತತಃ. ಹಾಗೆ ಉಪಾಸನೆ ಮಾಡುವುದರಿಂದ ಸರ್ವ ವೇದಗಳನ್ನು ಅಧ್ಯಯನ ಮಾಡಿದಾಗ ಬರುವ ಫಲ ಬರ್ತದ. ಇತಿ ಬ್ರಹ್ಮ ತತ್ವ. ಇನ್ನು ಅಲ್ಲಿ ಉಲೂಲವ ಅಂತದ ಮಂತ್ರದಲ್ಲಿ. ಆ ಉಲೂಲವ ಅಂದ್ರೆ ಏನು ಅಂದ್ರೆ ಉರೂರವ. ರಲಯೋರ್ ಅಭೇದ. ಇದರಿಂದ ಉಲೂಲವನೇ ಉರೂರವವಾಗಿದೆ. ಉರೂರವಾದ್ರಿಂದ ಏನಾಯ್ತು ಅಂದ್ರೆ ಅಲ್ಲಿ ಶ್ರೇಷ್ಠವಾದ ಅತಿ ಮಹಾಂತಹ ಶ್ರೇಷ್ಠವಾದ ಗಾಯತ್ರ್ಯಾದಿ ಘೋಷಾಹ, ಗಾಯತ್ರಿ ಮೊದಲಾದ ಮಂತ್ರಗಳು ಉಪಚ ನಿಮ್ರೇಡನ್ ಮುಕ್ತೇಚ ತಸ್ಮಿನ್ನೇವ ವಸೇಯುಹು. ಮುಕ್ತನಾದಾಗ ಅವನಲ್ಲಿಯೇ ವಾಸ ಮಾಡುತ್ತವೆ. ಸರಿ, ಮತ್ತೊಂದು ಮಾತು ಏನಂತಾರ? ಸೂರ್ಯಬಿಂಬ ಸ್ಥಿತೇ ವಿಷ್ಣು ಜಾಯಮಾನೇ ಪರಾತ್ಮನಿ. ಸೂರ್ಯಬಿಂಬನಲ್ಲಿರುವಂತಹ ವಿಷ್ಣುವಿನಲ್ಲಿ, ಅದು ವಿಷ್ಣು ಜಾಯಮಾನೇ ಪರಾತ್ಮನಿ, ಭಗವಂತ ಅಲ್ಲಿ ತನ್ನ ರೂಪದಿಂದ ಕಾಣಿಸಿಕೊಂಡಾಗ ಗಾಯತ್ರಿ ಪೂರ್ವಕೈರ್ವೇದೈಹಿ, ಗಾಯತ್ರಿ ಮೊದಲಾದ ವೇದಗಳಿಂದ ಬ್ರಹ್ಮಾದ್ಯ ಸಮುಪಸ್ಥಿತಾ, ಬ್ರಹ್ಮಾದಿಗಳೆಲ್ಲರೂ ಪೂಜೆ ಮಾಡ್ತಾ ಇದ್ದಾರೆ. ಉಪತಿಷ್ಠಂತ್ಯತೋ ನಿತ್ಯಂ ಗಾಯತ್ರ್ಯಾದಿಭಿರಂಜಸ ತದ್ವಿದ್ವಾನ್. ಅದನ್ನು ತಿಳಿದವರು ಕೂಡ ಜ್ಞಾನಿಗಳು ನಿತ್ಯದಲ್ಲೂ ಗಾಯತ್ರಿಯಿಂದ ಉಪಾಸನೆಯನ್ನು ಮಾಡ್ತಾರ. ಮುಕ್ತಃ ಆವಾಸೋ ವೇದಾನಾಂ ಸರ್ವದಾ ಭವೇತ್. ಮುಕ್ತನಾದ ಮೇಲೂ ಸರ್ವವೇದಗಳ ಆವಾಸ ಉಳ್ಳವನಾಗುತ್ತಾನೆ. ಓಕೆ, ಸರಿ ಹೋತು. ಮುಕ್ತನಾದ ಮೇಲೆ ಸರ್ವವೇದಗಳಿಗೆ ಆವಾಸ ಉಳ್ಳವನಾಗುತ್ತಾನೆ. ಇತಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ಛಾಂದೋಗ್ಯೋಪನಿಷದ್ ಭಾಷ್ಯೆ ತೃತೀಯೋಧ್ಯಾಯ ಅಂತ ತಿಳಿಸಿದ್ದಾರೆ. ಈಗ ನೋಟ್ಸ್ ತಗೊಳ್ಳೋದು. ಏನ್ ತಗೊಳ್ಳೋದು ಅಂತ ಕೇಳಿದ್ರೆ, ಸರಿ, ಪ್ರಳಯದಲ್ಲಿ ಯಾರಿಂದಲೂ ಗಮ್ಯನಾಗದೇ ಇರುವ, ಪ್ರಳಯದಲ್ಲಿ ಯಾರಿಂದಲೂ ಗಮ್ಯನಾಗದೇ ಇರುವ
ಇರುವುದರಿಂದ ಗಮ್ಯನಾಗದೆ ಇರುವುದರಿಂದ ಅಸತ್ ಎಂಬ ಶಬ್ದದಿಂದ ಅಸತ್ ಶಬ್ದದಿಂದ ಕರೆಸುವ ಅಸತ್ ಶಬ್ದದಿಂದ ಕರೆಯಲ್ಪಡುವ ಅಥವಾ ವಾಚ್ಯನಾದ ಅಸತ್ ಶಬ್ದದಿಂದ ವಾಚ್ಯನಾದ ನಾರಾಯಣನು ಇದ್ದನು. ಆ ನಾರಾಯಣನು ವಾಸುದೇವನಾಗಿ ಅವತರಿಸಿ ಜ್ಞಾನಿಗಮ್ಯನಾದದ್ದರಿಂದ ಸತ್ ಎಂಬ ಶಬ್ದದಿಂದ ಕರೆಸಿಕೊಂಡನು. ಸರಿ ಆಯ್ತಾ? ಸತ್ ಎಂದು ಕರೆಸಿಕೊಂಡನು. ಆ ವಾಸುದೇವನು ಚಿತ್ ಪ್ರಕೃತಿಗೆ ಅಭಿಮಾನಿಯಾದ ಚಿತ್ ಪ್ರಕೃತಿಯಾದ ಜಡ ಪ್ರಕೃತಿಗೆ ಅಭಿಮಾನಿಯಾದ ಅವತರಿಸಿದ ಮಾಯಾದೇವಿಯ ಜೊತೆಗೆ ರಮಣ ಮಾಡಿದನು. ಅದರಿಂದ ಬ್ರಹ್ಮಾದಿ ದೇವತೆಗಳು ಹಾಗೂ ಮಹತ್ತತ್ವವೇ ಮೊದಲಾದವುಗಳಿಂದ ಕೂಡಿಕೊಂಡು ನಿಮ್ ಸಮಾಧಾನ ಸಲ ಬರೆಸ್ಲಿಕ್ಕತ್ತೀನಿ. ಅದರಿಂದ ಬ್ರಹ್ಮಾದಿ ದೇವತೆಗಳು ಹಾಗೂ ಮಹದಾದಿ ತತ್ವಗಳಿಂದ ಕೂಡಿಕೊಂಡು ಬ್ರಹ್ಮಾಂಡದವರೆಗಿನ ಸಮಸ್ತ ಪ್ರಪಂಚವು ಹುಟ್ಟಿಕೊಂಡಿತು. ಶ್ರೀಕೃಷ್ಣಾರ್ಪಣಮಸ್ತು.